ಓಕೆ ಶಾಪ್ ಹತ್ರ ನಾನು ಬರ್ತೀನಿ ಅಂತಂದು ಆಯ್ತು ಒಂದು 9:30 ಬರ್ತೀನಿ ಅಂತ ಅವ್ನು 10:30 ಬರೋ 9:30 ಬಂದ ನನ್ನ ಸಲುವಾಗಿ ಮೇಲೆ ಫೋನ್ ಮಾಡಿ 9:30 ತನ ಮೇಲೆ ಹೋಗ್ಕತ್ತೀನಿ ಬರ್ತಾನಿಲ್ಲ ನನ್ ಕಾನ್ಫಿಡೆನ್ಸ್ ಇಲ್ಲ. ನೋಡಿದ್ರೆ ಬಂದ 9:30 ಬಂದ A3 ಸೈಜ್ ಸಿಕ್ ಮಾಡಿದೆ ಇಲ್ಲ ತರಬೇಕು ಆ ಕಡೆ ಹೋಗಿ ಬಜಾರ್ದಾಗ ಹೋಗಿ ಸಿಗ್ತಾವಿಲ್ಲ ಅದನ್ನ ಡೌಟ್ ಅಂತಂದು ಹೌದಾ ನೋಡಿ ಹೆಂಗನ್ ಮಾಡು ಅಂತಂದು ಅವ್ನು ಏನ್ ಮಾಡ್ದ ಅದನ್ನ ತೆಗೆದ ಮಿಷನ್ ತೆಗೆದ A3 ಯಾವ 6 ಯಾವ ನಂಗೆ 20 ಬೇಕು 6 ಅವ ಕಾಪೀಸ್ ಫೋನ್ ಮಾಡಿದೆ ಸೀದಾ ಅವ್ರಿಗೆ ಡಿಪಾರ್ಟ್ಮೆಂಟಿಗೆ ಫೋನ್ 6 ಕಾಪೀಸ್ ಅವ ಸರ್ ಇನ್ನ ಎಷ್ಟು 14 ಇಲ್ಲ ಹೆಂಗನ್ ಮಾಡು ಸರ್ 6 ಕಾಪಿ A3 ತರ್ತೀನಿ ಬೆಳೆದಿದ್ದೆಲ್ಲ A4 ತರ್ತೀನಿ ಅಷ್ಟೊಂದು ಮಾಡಿ ಹೋಗಿ ಅದು ಗುಣ ಅನ್ಕೋಬೇಕು ಇಲ್ಲಾಂದ್ರೆ ಆಗ್ತಿದ್ದಿಲ್ಲ. ಫೈನಲ್ ಸ್ಟೇಜ್ ನಾನು ಟ್ರೈ ಮಾಡಿದೆ ನೈಟ್ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ವರ್ಕ್ 1 ಅವರ್ ಮುಗಿಸಿದ್ ಅರ್ಧ ವರ್ಕ್ ಬೆಳಗ್ಗೆ ಕಂಪಲ್ಸರಿ ಬೇಕು ಇನ್ನೇನು ಟೈಮಿಂಗ್ ಆ ಟೈಮಾಗ ಯಾರು ಮಾಡಂಗಿಲ್ಲ ನಾನು ಯಾಕೆ ಮಾಡಾಕತ್ತೀನಿ ಅಂದ್ರೆ ನೆಕ್ಸ್ಟ್ ಬೇಕು ನನ್ಗೆ ವರ್ಕ್ ಗೌರ್ಮೆಂಟ್ ವರ್ಕ್ ಅಂದ್ರೆ ಸುಮ್ಮನಲ್ಲ ಬೇಕು ಕಂಪಲ್ಸರಿ ಅಂತ ಹೆಂಗಾದ್ರು A3 ಮಾಡುವ ಸೆಟ್ಟಿಂಗ್ ಮಾಡುವ ಪ್ರಿಂಟ್ ಕೊಟ್ಟ ಸೀದಾ DC ಆಫೀಸ್ ಮೀಟಿಂಗ್ ಸ್ಟಾರ್ಟ್ ಆಗ್ಬೇಕು ಡೆಲಿವರಿ ಮಾಡಿ ನಾವು ಟೋಟಲ್ ನೈಟ್ ಇಂದ ನಿದ್ದೆನೂ ಮಾಡಿ ನನ್ಗೆ ಅವತ್ತು ನೆನಪಿಲ್ಲ ನಾನು ನಿದ್ದೆ ಮಾಡಿ ನನಕು ಇಲ್ಲ ಹಂಗಿರ್ತಾವ ಒಂದು ಪ್ರೆಜರ್ಸ್ ಏನಂದ್ರೆ ಅವ್ರಿಗೆ ಇವಾಗ ಪ್ಲಸ್ ಪಾಯಿಂಟ್ ಬಂತ ಅಂದ್ಮೇಲೆ ಬಹಳ ಫಾಸ್ಟ್ ಮಾಡ್ತಾನ ನೆಕ್ಸ್ಟ್ ಏನಿದ್ರು ಮಾಡ್ಬೋದು ಚಾನ್ಸಸ್ ಆದ ಖುಷಿ ಆದ್ರು ಅವ್ರು ಅವ್ನ್ ಸ್ಯಾಟಿಸ್ಫ್ಯಾಕ್ಷನ್ ಅಮೌಂಟ್ ಬರೋದು ಬಿಡೋದು ಸ್ಯಾಟಿಸ್ಫ್ಯಾಕ್ಷನ್ ಒಬ್ರು ಕೊಡ್ಬೇಕಂದ್ರೆ ಬಹಳ ಅದು ವರ್ಕ್ ಆಗ ಮೀನ್ ಬೇರೆದ್ರಾಗ ಬಿಡು ಓಕೆ ಫಾಲ್ತು ಅನ್ಕೋಬೇಕು ಅದು ಒಂದ್ ವರ್ಕ್ ಆಗಿ ನಾವು ಡೆಡಿಕೇಶನ್ ಇಟ್ಟಂಗೆ ಅದು ಸಾಕು ಅಷ್ಟಿದ್ರೆ ಸಾಕು